ನರಿ ಕೂಗು ಗಿರಿ ಮುಟ್ಟಿತ್ತ? ಇಲ್ಲ, ಸಾಧ್ಯನೇ ಇಲ್ಲ. ದೂರದ ಮಧ್ಯಪ್ರಾಚ್ಯದ ಈ ಕ್ರೈಸಿಸ್ ರಾಜ್ಯವನ್ನ ಚಿಂತಾಜನಕ ಸ್ಥಿತಿಗೆ ನೂಕಿದೆ. ಅನಿಲ ಹಾಹಾಕಾರ ಸ್ಫೋಟವಾಗಿದೆ. ಬೆಲೆ ಏರಿಕೆ, ಮತ್ತೊಂದು ಕಡೆ ಗ್ಯಾಸ್ ಗ್ರಹಣ, ಆಟೋ ನಂಬಿಕೊಂಡಿದ್ದವರ ಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ. ಅದೇ ರಾಗ ಅದೇ ಹಾಡು. ತಿಂಗಳು ಕಳೆದ್ರೂ ಬಂಕ್ಗಳ ಎದುರು ಕ್ಯೂ ನಿಂತಿಲ್ಲ. ಕ್ಯೂ ನಿಂತ್ರೂ ತೈಲಾನಿಲ ಸಿಕ್ತಿಲ್ಲ. ನೋ ಸ್ಟಾಕ್ ಬೋರ್ಡ್ಗಳಿಗೆ ಬಿಡುಗಡೆ ಸಿಕ್ಕಿಲ್ಲ. ಗ್ಯಾಸ್ ಗ್ರಹಣಕ್ಕೆ ಮೋಕ್ಷ ಸಿಕ್ತಿಲ್ಲ. ಎಲ್ಪಿಜಿಗಾಗಿ ಆಟೋ ಚಾಲಕರ ಪರದಾಟ. ಬೆಳಗ್ಗೆಯಿಂದ ರಾತ್ರಿವರೆಗೆ ಬಂಕ್ಗಳಲ್ಲಿ ಕ್ಯೂ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಪಿಜಿಗಾಗಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಎಲ್ಪಿಜಿ ಇಂಧನ ಸಿಗದೆ ಒದ್ದಾಡುವಂತಾಗಿದೆ. ಹಗಲು ഇരുಳೆನ್ನದೆ ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಹೆಣಗಾಡುವಂತಾಗಿದೆ. ಒಂದ್ ಕಡೆ ಬೆಲೆ ಏರಿಕೆ, ಮತ್ತೊಂದೆಡೆ ಗ್ಯಾಸ್ ಸಿಕ್ತಿಲ್ಲ. ಕಲಬುರಗಿಯಲ್ಲಿ 15ಕ್ಕೂ ಹೆಚ್ಚು ಗ್ಯಾಸ್ ಬಂಕ್ಗಳಲ್ಲಿ 2 ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಉಳಿದ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ತಗಲಾಕಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ಗೆ ಬರ. ಇತ್ತ ಗಣಿನಾಡು ಬಳ್ಳಾರಿಯಲ್ಲಿ ಎಲ್ಪಿಜಿ ಗ್ಯಾಸ್ಗೆ ಬರಗಾಲದ ಸ್ಥಿತಿ. ಆಟೋಗಳಿಗೆ ಅನಿಲ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ನಿನ್ನೆ ಸಿಕ್ಕಿದ್ದ ಆಟೋ ಗ್ಯಾಸ್ ಇವತ್ತು ಖಾಲಿಯಾಗಿದೆ. ಗ್ಯಾಸ್ ಇಲ್ಲದ ಕಾರಣ ಬಂಕ್ ಕ್ಲೋಸ್ ಆಗಿದೆ. ಆದ್ರೆ ಸಂಜೀವಿನಿಗಾಗಿ ಆಟೋ ಚಾಲಕರು ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಗ್ಯಾಸ್ ಇಲ್ಲದೆ ದುಡಿಮೆ ಇಲ್ಲ. ಆಟೋ ಫೈನಾನ್ಸ್ ಕಟ್ಟಬೇಕು. ಭವಿಷ್ಯವನ್ನೇ ಕತ್ತಲೆಗೆ ದೂಡಿದೆ. ಸರ್, ನಾವೀಗ ಬೆಳಿಗ್ಗೆ 10:30 ಇಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ನಾವು ಇವಾಗ ನೋಡಿದ್ರೆ ಗ್ಯಾಸ್ ಖಾಲಿ ಅಂತ ಹೇಳ್ತಿದ್ದಾರೆ. ನಮ್ಮೂ ನೋಡಿದರೆ ಜೀವನ ಮಾಡೋದು ಹೆಂಗೆ ಸರ್? ಇವಾಗ ಗ್ಯಾಸ್ ಇಲ್ಲ ಅಂದರೆ ಸಾಯಂಕಾಲ ಆದರೆ ನಾವು 300 ರೂಪಾಯಿ ಫೈನಾನ್ಸ್ ಕಟ್ಟೋದಿದ್ದಾವೆ. ಹೆಂಗೆ ಕಟ್ಟಬೇಕಾದ್ರೆ ಯಾರು ಕೊಡ್ತಾರೆ ಕಟ್ಟಕ್ಕೆ? ಯಾರು ಕೊಡ್ತಾರೆ ಹೇಳ್ರಿ ನೀವು? ಯಾರು ಕೊಡೋರು ಇಲ್ಲ, ಕೇಳೋರು ಇಲ್ಲ ಅಂದರೆ ನಮ್ಮನ್ನ ಯಾರು ಕೇಳ್ತಾರೆ? ಇವಾಗ 6 ಬಂಕ್ನಲ್ಲಿ ಬಂದು ಬಂಕ್ ಇದಾವೆ. ಇವಾಗ ಮತ್ತೆ ಹೆಂಗೆ ಕಟ್ಟಬೇಕು? 300 ರೂಪಾಯಿ ಫೈನಾನ್ಸ್ ಕಟ್ಟಲಿಲ್ಲ ಅಂದ್ರೆ ಅವ್ರು ಕೇಳ್ತಾರೆ ಅವರು? ಮತ್ತೊಂದೆಡೆ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಅಡುಗೆ ಅನಿಲಕ್ಕೂ ತಾತ್ವಾರ ಹೆಚ್ಚಾಗಿದೆ. ಮೋಕಾ ಗ್ರಾಮದಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. 10 ದಿನಗಳ ಬಳಿಕ ಇವತ್ತು ಗ್ಯಾಸ್ ಸ್ಟಾಕ್ ಬಂದಿದ್ದೇ ತಡ. HP ಗ್ಯಾಸ್ ಏಜೆನ್ಸಿ ಎದುರು ಬೆಳಗ್ಗೆಯಿಂದಲೇ ಕ್ಯೂ ನಿಂತು ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ಎಷ್ಟು ದಿವಸ ಆಯ್ತು ನೀವು ಬುಕ್ ಮಾಡಿ? ಈಗ ನಾವು 10 ದಿನ ಆಯ್ತು ರೀ. 10-12 ದಿನ ಆಯ್ತು ರೀ. ಏನು ಹೇಳ್ತಾರೆ ಕೇಳಿದ್ರೆ? ಕೊಡ್ತೀವಿ, OTP ಬರಲಿ, ಅಲ್ಲಿ ಬರಲಿ, ಸಿಲಿಂಡರ್ ಬರಲಿ, ಕೊಡ್ತಾ ಇದೆ ಅಂತ ಕೇಳ್ತಿದ್ದಾರೆ. ಆದ್ರೆ ಕೊಟ್ಟಿರಲಿಲ್ಲ 10 ದಿವಸ? ಇಲ್ಲ ಕೊಟ್ಟಿದ್ದಲ್ಲ. ಇವತ್ತು ಲೋಡ್ ಬಂದೈತಿ, ಇವತ್ತು ಕೊಟ್ಟಿದ್ದಾರೆ. ಈಗ ಎಷ್ಟು ಗಂಟೆಗೆ? 5 ಗಂಟೆದಿಂದ ಹಿಂಗೆ ನಿಂತಿದ್ದೀರಾ? 6:30 ಬಂದಿದೆ. 6:30 12 ಗಂಟೆ ಆಯ್ತು. ಇನ್ನು ಲೈನ್ ಆಗಿದ್ವಿ. ಇನ್ನು ಆಟೋ ಗ್ಯಾಸ್ಗಾಗಿ ಮುಗಿಬಿದ್ದ ಚಾಲಕರು. ಇತ್ತ ರೇಷ್ಮೆ ನಗರಿ ರಾಮನಗರದಲ್ಲಿ ಆಟೋ ಗ್ಯಾಸ್ ಹಾಹಾಕಾರ ಮುಗಿಲು ಮುಟ್ಟಿದೆ. ಆಟೋ ಚಾಲಕರು ಗ್ಯಾಸ್ ಬಂಕ್ಗಳಿಗೆ ಮುಗಿಬೀಳ್ತಿದ್ದಾರೆ. ಕಳೆದೆರಡು ದಿನಗಳಿಂದ ನೋ ಸ್ಟಾಕ್. ಇವತ್ತು ಸ್ಟಾಕ್ ಬಂದ ಕೂಡಲೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ಉದ್ಭವಿಸಿತ್ತು. ಗ್ಯಾಸ್ ಖಾಲಿಯಾಗುವ ಆತಂಕದಲ್ಲಿ ಚಾಲಕರು ಫುಲ್ ಟ್ಯಾಂಕ್ ಮಾಡಿಸಿಕೊಂಡ್ರು. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ ಬಂಕ್ ಬಂದ್. ಅತ್ತ ಬಯಲುಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಟೋ ಗ್ಯಾಸ್ ಬಂಕ್ಗೆ ಲಾಕ್ಡೌನ್ ವಿಧಿಸಲಾಗಿದೆ. ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ಗ್ಯಾಸ್ ಬಂಕ್ಗೆ ಮರದ ಕಟ್ಟಿಗೆಗಳನ್ನ ಅಡ್ಡವಾಗಿ ಕಟ್ಟಿ ಬ್ಯಾರಿಕೇಡ್ ನಿರ್ಮಿಸಲಾಗಿದೆ. ನಗರದಲ್ಲಿರುವ AGS ಆಟೋ ಗ್ಯಾಸ್ ಬಂಕ್ ಎದುರು ಕಳೆದೊಂದು ವಾರದಿಂದ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಗ್ಯಾಸ್ ಸಿಗದ ಕಾರಣ ಚಾಲಕರು ತಮ್ಮ ಆಟೋಗಳನ್ನ ಬಂಕ್ ಬಳಿಯೇ ಬಿಟ್ಟು ಹೋಗಿದ್ದಾರೆ. ದಿನಕ್ಕೆ 1,000 ಆಟೋಗಳಿಗೆ LPG ತುಂಬಿಸುತ್ತಿದ್ದ ಬಂಕ್ ಈಗ ಬಿಕೋ ಎನ್ನುತ್ತಿದೆ. ಕರಾವಳಿಯಲ್ಲೂ ಮೀನುಗಾರಿಕೆಗೂ ತೈಲ ಸಂಕಷ್ಟ. ಒಂದ್ ಕಡೆ ಅನಿಲ ಅಭಾವ ಹೆಚ್ಚಾಗಿದ್ರೆ, ಅತ್ತ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಗೆ ಡೀಸೆಲ್ ಸಂಕಷ್ಟ ಶುರುವಾಗಿದೆ. ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಪೂರೈಕೆ ವ್ಯತ್ಯಯ ಆಗಿದ್ದು ಸಂಕಷ್ಟ ಸೃಷ್ಟಿಯಾಗಿದೆ.
ಕಳೆದ 15 ದಿನಗಳಿಂದ ಮೀನುಗಾರಿಕಾ ನಿಗಮದಿಂದ ನೀಡುವ ಸಬ್ಸಿಡಿ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. 100ಕ್ಕೂ ಅಧಿಕ ಬೋಟ್ಗಳು ಬಂದರಿನಲ್ಲೇ ಲಂಗರು ಹಾಕಿದ್ದು ಬೋಟ್ ಮಾಲೀಕರು ನಷ್ಟ ಅನುಭವಿಸುವಂತಾಗಿದೆ. ಕನ್ಸ್ಯೂಮರ್ ಪಂಪಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಆಗ ಡೀಸೆಲ್ ಸರಬರಾಜು ಇಲ್ಲರಿಂದ ಬೋಟ್ ಕನ್ಸ್ಯೂಮರ್ ಪಂಪಲ್ಲಿ ಯಾರೆಲ್ಲ ಡೀಸೆಲ್ ಹಾಕ್ತಾ ಇದ್ದಾರೆ ಆ ಬೋಟೆಲ್ಲ ಇಲ್ಲಿ ಲಂಗರ್ ಹಾಕಿದೆ. ಲಂಗರ್ ಹಾಕಿದ್ರಿಂದ ಅದರ ಕಾರ್ಮಿಕರನ್ನು ಎಲ್ಲ ಅವರವರ ಮನೆ ಕಳಿಸ್ತೀವಿ. ಬಡವನ ಕೋಪ ದವಡೆಗೆ ಮೂಲ ಅಂತೆ. ಅಮೆರಿಕ ಇರಾನ್ ಪ್ರತಿಷ್ಠೆಗೆ ಯುದ್ಧ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ತೈಲಾನಿಲ ಪೂರೈಕೆ ವ್ಯತ್ಯಯ ಜನಸಾಮಾನ್ಯರನ್ನ ಕಬ್ಬಿನ ಜಲ್ಲೆಯಂತೆ ಹಿಂಡುತ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.